ವೆಲ್ಕಮ್ ಬ್ಯಾಕ್. ಇನ್ನೇನು ಅವರ ಊರ ಕಡೆ ಪಾರ್ಥಿವ ಶರೀರ ಹೋಗ್ತಾ ಇದೆ. ಚಿತ್ರದುರ್ಗ ದಾಟಿದ್ದಾಯಿತು, ಹರಿಹರದ ಕಡೆ ನವೀನ್ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನವೀನ್ ಅಂತಿಮ ಯಾತ್ರೆಗೆ ಪ್ರತ್ಯೇಕ ವಾಹನದ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಗ್ರಾಮಸ್ಥರೇ ಸೇರಿಕೊಂಡು ಸ್ವಯಂ ಪ್ರೇರಣೆಯಿಂದ ಎಲ್ಲ ಸಿದ್ಧತೆ ಮಾಡ್ತಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಅಂದರೆ ಸಾರ್ವಜನಿಕ ದರ್ಶನ ಆದಮೇಲೆ ಗ್ರಾಮದಲ್ಲಿ ಮೆರವಣಿಗೆ ಮಾಡೋದಕ್ಕೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮೆರವಣಿಗೆ ಇರುತ್ತೆ. ನವೀನ್ ಅವರು ನೆನೆಸ್ಕೊಂಡು ಚಳ್ಳಕೆರೆ ಗ್ರಾಮಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಊರಿನವರೇ ಸೇರ್ಕೊಂಡು ಈ ಮೆರವಣಿಗೆ ಮಾಡೋದಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ. ನನ್ನ ಸಹೋದ್ಯೋಗಿ ಆ ಗ್ರಾಮದಲ್ಲಿ ಎಲ್ಲರ ಜೊತೆ ಮಾತಾಡಿಸಿ ಅಲ್ಲಿನ ಎಲ್ಲ ಬೆಳವಣಿಗೆಯನ್ನು ನಮಗೆ ಒಂದು ವಾಕ್ ಥ್ರೂ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಉಕ್ರೇನ್ನಲ್ಲಿ ಸಾವನ್ನಪ್ಪಿದಂತಹ ನವೀನ್ ಪಾರ್ಥಿವ ಶರೀರ ಕೊನೆಗೂ ಭಾರತವನ್ನು ತಲುಪಿದ್ದು ಈಗ ಬೆಂಗಳೂರಿನಿಂದ ಚಳ್ಳಕೆರೆ ಗ್ರಾಮಕ್ಕೆ ಬರ್ತಾ ಇದೆ. ಚಳ್ಳಕೆರೆ ಗ್ರಾಮಕ್ಕೆ ಬಂದ ನಂತರ ಏನು ಕೆಲವೊಂದು ವಿಧಿವಿಧಾನಗಳು ಪೂರೈಸಿದಂಥ ಸಾರ್ವಜನಿಕರ ಅಂತಿಮ ದರ್ಶನ ವ್ಯವಸ್ಥೆ ಮಾಡಲಾಗ್ತದೆ. ಆದ ನಂತರ ಏನು ಗ್ರಾಮದಲ್ಲಿ ಒಂದು ಮೆರವಣಿಗೆ ಆಯೋಜನೆ ಮಾಡಲಾಗಿದೆ. ಆ ಮೆರವಣಿಗೆಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ನಾವೀಗ ನೋಡ್ತಾ ಇದ್ದೀವಿ, ಏನು ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಚಳ್ಳಕೆರೆ ಗ್ರಾಮದಲ್ಲಿ ಒಟ್ಟು 3 ತಾಸು ಪ್ರಮುಖ ಬಹುತೇಕ ಎಲ್ಲ ರಸ್ತೆಗಳಲ್ಲಿ ಸಂಚಾರ ಮಾಡುವ ಮೂಲಕ ಅಂದರೆ 3 ತಾಸುಗಳ ಕಾಲ ಒಂದು ಮೆರವಣಿಗೆಯನ್ನು ಇಟ್ಕೊಳ್ಳಲಾಗಿದೆ. ಈ ರೀತಿಯ ಒಂದು ತೆರೆದ ವಾಹನದಲ್ಲಿ ಅಂದರೆ ಅವರಿಗೆ ಕನಿಷ್ಠ ಜೀವಂತ ಇದ್ದಾಗ ನಾವು ಏನು ಯಾವ ರೀತಿ ಒಂದು ಪ್ರೀತಿಯಿಂದ ಕಾಣ್ತಾ ಇದ್ದ, ಈಗ ಸಾವನ್ನಪ್ಪಿದ್ದ ಸಂದರ್ಭದಲ್ಲೂ ಸಹ ಅದೇ ರೀತಿ ಒಂದು ಬೀಳ್ಕೊಡುಗೆ ಕೊಡಬೇಕನ್ನೋ ಒಂದು ಉದ್ದೇಶದಿಂದಾಗಿ ಏನು ಗ್ರಾಮಸ್ಥರೇ ಒಂದು ಇದನ್ನು ಆಯೋಜನೆ ಮಾಡಿದ್ದಾರೆ. ಏನು ಇಲ್ಲಿ ನೋಡ್ತಾ ಇರ್ಬೋದು, ಇದು ಫ್ಲೆಕ್ಸ್ ಇರ್ಬೋದು, ಈ ರೀತಿ ಅಂದ್ರೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಏನೆಲ್ಲ ಅಂದ್ರೆ ಅಂತಿಮ ಯಾತ್ರೆ ಮಾಡಲಿಕ್ಕೆ ಈ ರೀತಿಯ ಒಂದು ಫ್ಲೆಕ್ಸ್ಗಳು ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಗ್ರಾಮಸ್ಥರು. ಮತ್ತು ಏನು ಬರುವಿಕೆಗಾಗಿ ಪಾರ್ಥಿವ ಶರೀರ ಬರುವಿಕೆಗಾಗಿ ಎದುರು ನೋಡ್ತಾ ಇದ್ದಾರೆ. ಇಲ್ಲಿ ಅವರ ಸಹೋದರ ಸಂಬಂಧಿ ಶಿವಕುಮಾರ್ ಅವರು ಇದ್ದಾರೆ. ಈಗ ಏನು ಇದಕ್ಕೆ ಅಂತಿಮ ಯಾತ್ರೆಗೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ಅಂತಿಮ ಯಾತ್ರೆಗೆ 9 ಗಂಟೆ ಹೊತ್ತಿಗೆ ಇಲ್ಲಿಗೆ ಪಾರ್ಥಿವ ಶರೀರ ಬರ್ತಿದೆ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಬಂದ ತಕ್ಷಣ ಸ್ವಾಮಿಗಳು ಆಮೇಲೆ ಕಡೆಗೆ CM ಅವರೆಲ್ಲ ಬರ್ತಾ ಇದ್ದಾರೆ. ಅದೆಲ್ಲ ಬಂದ ನಂತರ ನಮ್ಮ ಊರಲ್ಲಿ 2 ಗಂಟೆಯಿಂದ ಮೆರವಣಿಗೆ ಮಾಡ್ತಾರೆ ಅಂತಂದು ಹೇಳಿದ್ದಾರೆ. 3ರಿಂದ 4 ತಾಸು ಊರಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಾವು ಇದ್ದಾಗ ಹೇಗೆ ಪ್ರೀತಿ ಮಾಡಿದ್ವಿ ಅವನು ಪಾರ್ಥಿವ ಶರೀರನ ಹಾಗೆ ಬೀಳ್ಕೊಡುಗೆಯಿಂದ ಚೆನ್ನಾಗಿ ಕಳಿಸ್ಕೊಡೋಣ ಅಂತ ನಮ್ಮ ಇದು ಮಾಡಿದ್ವಿ, ಊರಿನ ಗ್ರಾಮಕರೆಲ್ಲ ಸೇರಿ. ಈಗ ಒಂದು ಬರ್ತದೋ ಇಲ್ಲ ಅನ್ನೋ ಡೌಟ್ ಇತ್ತು, ಕೊನೆಗೂ ಬಂದಿದೆ. ನಿಮ್ಗೆ ಏನು ಅನಿಸ್ತಾ ಇದೆ? ಅಂದ್ರೆ ಈಗ ಅದಕ್ಕೆ ಬರ್ತಿದೆ ಇಲ್ಲ ಅಂತ ಭಾಳ ಇದ್ದಿತ್ತು ಕನಸು. ಅವ್ರ ತಂದೆಯವರು ನಾನು ನನ್ನ ಮಗನಾದರೂ ಕೊನೆಯ ಒಂದು ಗಳಿಗೆ ನೋಡ್ಬೇಕಂತಂದು ಭಾಳ ಆಸೆ ಇತ್ತು. ಸತ್ ಮೇಲಾದ್ರೂ ನೋಡೋಣ ಅಂತ. ಆದರೆ ಅವ್ರ ತಂದೆ ಬದುಕಿದ್ದಾಗ ನನ್ನ ಮಗನನ್ನು ನಾನು ಮೆಡಿಕಲ್ ಕಾಲೇಜನ್ನು ಮಾಡಿ ತದನಂತರ ನಮ್ಮ ಊರಲ್ಲಿ ಡಾಕ್ಟರನ್ನು ಮಾಡಿ ಉಚಿತ ಬಡ ಕುಟುಂಬಗಳಿಗೆ ತೋರಿಸ್ಬೇಕಂತ ಭಾಳ ಆಸೆ ಇಟ್ಕೊಂಡ್ರು. ಆದರೆ ನಮ್ಮ ಮಗನನ್ನು ಕೊನೆಗೂ ಭಾವಪೂರ್ವ ಶ್ರದ್ಧಾಂಜಲಿ ಮೆರವಣಿಗೆ ಮೂಲಕ ಮಾಡ್ಬೇಕಂತ ಊರದ ಪ್ರಮುಖ ಗ್ರಾಮರು ಎಲ್ಲರೂ ಸೇರಿ ಹಿರಿಯರು ಸೇರಿ ನಿನ್ನೆ ರಾತ್ರಿ 11:30 ಮಟ್ಟ ನಾವೆಲ್ಲ ಡೆಕೋರೇಷನ್ ಮಾಡಿದ್ದೇವೆ. ಇನ್ನು ಹೂವಿನ ಅಲಂಕಾರದ್ದು ಭಾಳ ಇದೆ, ಮಾಡಿ ಅವನ ಕಳಿಸ್ಕೊಡ್ಬೇಕಂತ ಊರಿದ್ದೆ. ಅವರ ಸಹೋದರ ಸಂಬಂಧಿ ಶಿವಕುಮಾರ್ ಅಭಿಪ್ರಾಯದ ಒಟ್ಟಾರೆ ಇದೇನು ಇನ್ನೂ ಹೂವಿನ ಅಲಂಕಾರ ಎಲ್ಲ ರೀತಿಯ ಅಲಂಕಾರಗಳನ್ನ ಮಾಡಿ ನಂತರ ಒಂದೇನು ನವೀನ್ಗೆ ಒಂದು ಭಾವಪೂರ್ಣ ವಿದಾಯ ಹೇಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ವಿಶ್ವನಾಥ್ ಹಾವೇರಿ ಜೊತೆ ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಹಾವೇರಿ. ವೀರಶೈವ ಸಂಪ್ರದಾಯದಂತೆ ನಡೆಯುತ್ತೆ ವಿಧಿವಿಧಾನಗಳು. ನವೀನ್ ಮೃತದೇಹಕ್ಕೆ ವೀರಶೈವ ಸಂಪ್ರದಾಯದಂತೆ ಪೂಜೆ. ಹಾವೇರಿಯ ಚಳ್ಳಕೆರೆಯಲ್ಲಿ ಅರ್ಚಕರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ನಮ್ಮ ಪರಂಪರೆಯಲ್ಲಿ ಪಂಚಭೂತಗಳಲ್ಲಿ ಲೀನ ಮಾಡಲಾಗುತ್ತೆ. ಆದರೆ ನವೀನ್ ಮೃತದೇಹ ಆಸ್ಪತ್ರೆಗೆ ದಾನ ಮಾಡಲಾಗ್ತಾ ಇದೆ. ಮನೆ ಬಳಿ ಪೂಜೆ ಮಾಡಿ ಲಿಂಗ ಧರಿಸಿ ಕುಟುಂಬಸ್ಥರಿಂದ ಪೂಜೆ ಮಾಡ್ತಾರೆ ಅಂದರು. ಅಂತಿಮ ದರ್ಶನ ಬಳಿಕ ಗ್ರಾಮದ ಗಡಿಯಲ್ಲಿ ಮತ್ತೆ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಆಸ್ಪತ್ರೆಗೆ ದೇಹದಾನ ಮಾಡೋದಕ್ಕೆ ಬೀಳ್ಕೊಡ್ತೀವಿ. ಹಾವೇರಿಯ ಚಳ್ಳಕೆರೆಯಲ್ಲಿ ಅರ್ಚಕರು ಇದ್ರ ಬಗ್ಗೆ ಹೇಳಿಕೆ ಕೊಟ್ಟರು.
ಹಾವೇರಿಯ ಚಳ್ಳಕೆರೆಯಲ್ಲಿ ಅರ್ಚಕರು ಮಾತಾಡ್ತಿದ್ರು, ಯಾವ್ಯಾವ ವಿಧಿವಿಧಾನ ಮಾಡ್ತೀವಿ, ಏನು ಮಾಡ್ತೀವಿ ಅಂತೆಲ್ಲ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು. ನಮ್ಮ ಪರಂಪರೆಯಲ್ಲಿ ಪಂಚಭೂತಗಳಲ್ಲಿ ಲೀನ ಮಾಡಲಾಗ್ತೀವಿ, ಆದರೆ ನವೀನ್ ಮೃತದೇಹ ಆಸ್ಪತ್ರೆಗೆ ದಾನ ಮಾಡ್ತಿರೋದ್ರಿಂದ ಮನೆ ಹತ್ರ ಪೂಜೆ ಮಾಡಿ ಲಿಂಗ ಧರಿಸಿ ಕುಟುಂಬಸ್ಥರು ಪೂಜೆ ಮಾಡ್ತಾರೆ, ಅಂತಿಮ ದರ್ಶನ ಆಗುತ್ತೆ. ಅದಾದಮೇಲೆ ಗ್ರಾಮದ ಗಡಿಯಲ್ಲಿ ಮತ್ತೆ ಪೂಜೆ ಮಾಡ್ತೀವಿ, ಪೂಜೆ ಮಾಡಿ ಆಸ್ಪತ್ರೆಗೆ ದೇಹದಾನ ಮಾಡೋದಕ್ಕೆ ಅದನ್ನು ಬೀಳ್ಕೊಡ್ತೀವಿ ಅಂತ ಅರ್ಚಕರು ಹೇಳಿದ್ರು. ಅವ್ರೇನು ಮಾತಾಡಿದ್ರು ಬನ್ನಿ ನೋಡಿ. ವೀರಶೈವದ ಧರ್ಮದ ಲಿಂಗಾಯತ ಪರಂಪರೆಯ ಸಿದ್ಧಾಂತದ ಪ್ರಕಾರವಾಗಿ ಪಂಚಭೂತಗಳಲ್ಲಿ ಲೀನವಾಗಿರುವಂತಹ ಈ ಒಂದು ಶರೀರವನ್ನು, ಆತ್ಮವನ್ನು ಪಂಚತತ್ವಗಳಾಗಿರುವಂಥ ಪಂಚಭೂತಗಳಾಗಿರುವಂತಹ ಅಗ್ನಿ, ವಾಯು, ಜಲ, ಆಕಾಶ ಮತ್ತು ನೀರು, ಈ ಪಂಚಭೂತಗಳಲ್ಲಿ ಪರಮಾತ್ಮನ ಒಂದು ಪಂಚಭೂತಗಳಲ್ಲಿ ಲೀನವಾಗಿರೋದ್ರಿಂದ ಶೈವ ಧರ್ಮದ ಸಿದ್ಧಾಂತದ ಪ್ರಕಾರವಾಗಿ ಈ ನವೀನ್ ಕುಮಾರ್ ಅವರನ್ನು ನಾವು ಇವತ್ತು ಅಂತ್ಯ ಸಂಸ್ಕಾರ ಪೂಜೆಯ ತಂದೆಯಾಗಿರುವಂತಹ ಶೇಖರಪ್ಪ ಮತ್ತು ತಾಯಿಯಾಗಿರುವಂಥ ವಿಜಯಲಕ್ಷ್ಮಿ, ಅಣ್ಣನಾಗಿರುವಂಥ ಹರ್ಷನೊಂದಿಗೆ ನಾವು ಲಿಂಗಾಯತ ಪರಂಪರೆಗೆ ಸಂಬಂಧಿಸಿರುವಂತೆ ಸಿದ್ಧಾಂತದ ಪ್ರಕಾರವಾಗಿ ಅವರ ಅಂತ್ಯಕ್ರಿಯೆ ಕಾರ್ಯಕ್ರಮಗಳನ್ನು ನಾವು ನೆರವೇರಿಸಲಾಗುವುದು. ಈ ಒಂದು ರುದ್ರ ನಾವು ಜನಸಾಮಾನ್ಯರನ್ನು ನಾವು ನೋಡಿದಾಗ ನಾವು ಎಲ್ಲರನ್ನೂ ಕೂಡ ರುದ್ರಭೂಮಿಗೆ ಸಮರ್ಪಣೆ ಮಾಡುವಂಥದ್ದು ಸಂಸ್ಕಾರ ಈ ಒಂದು ಪರಂಪರೆಯಲ್ಲಿ ಇರ್ತದೆ. ಆದರೆ ಇದು ಮೆಡಿಕಲ್ಗೆ ದಾನ ನವೀನ್ ಕುಮಾರ್ ಅವರ ದೇಹವನ್ನು ಮೆಡಿಕಲ್ಗೆ ದಾನ ಮಾಡಿರೋದ್ರಿಂದ ನಮ್ಮ ಗ್ರಾಮದಲ್ಲಿ 3 ರಿಂದ 4 ಜನವನ್ನು ಮೆಡಿಕಲ್ಗೆ ದಾನ ಮಾಡಲಾಗಿದೆ ಈ ಹಿಂದೆ. ಈಗ ನವೀನ್ ಕುಮಾರ್ ಅವರ ದೇಹವನ್ನು 4 ಜನ ವಿದ್ಯೆಯನ್ನು ಕಲೀಲಿಕ್ಕಾಗಿ, ಒಂದು ಅನುಕೂಲಕ್ಕಾಗಿ, ಅವರ ಆತ್ಮಶಾಂತಿಗಾಗಿ ಮೆಡಿಕಲ್ಗೆ ದಾನ ಮಾಡಿರೋದ್ರಿಂದ ಆ ಒಂದು ಈ ವಿಧಿವಿಧಾನಗಳು ಸ್ವಲ್ಪ ಬದಲಾವಣೆಯಾಗಿ ಗ್ರಾಮದ ಹೊರಗಡೆ ಗ್ರಾಮದ ಅಂತಿಮ ಘಟ್ಟದಲ್ಲಿ ಒಂದು ಶೇಖಪ್ಪ ಮತ್ತು ತಾಯಿ ವಿಜಯಲಕ್ಷ್ಮಿ ಮತ್ತು ಹರ್ಷನೊಂದಿಗೆ ಕೊನೆಯ ಪೂಜೆಯನ್ನು ನೆರವೇರಿಸಿ ಅವರ ಅಂತಿಮ ಯಾತ್ರೆಯನ್ನು ನೆರವೇರಿಸಲಾಗುತ್ತದೆ. ಇವತ್ತು ಬಾಡಿ ಬಂದಾಕ್ಷಣದಲ್ಲಿಯೇ ಒಂದು ನಾವು ಲಿಂಗಾಯತ ಪರಂಪರೆಗೆ ಸಂಬಂಧಿಸಿದಂತೆ ಅವರಿಗೆ ಲಿಂಗವನ್ನು ಧರಿಸಿಬಿಟ್ಟು ಅಂತಿಮ ತಂದೆ ತಾಯಿಗಳೊಂದಿಗೆ ಮತ್ತು ಅಣ್ಣನೊಂದಿಗೆ ಈ ಒಂದು ಕೊನೆಯ ಪೂಜೆಯನ್ನು ಧರ್ಮದ ಸಿದ್ಧಾಂತ ಪ್ರಕಾರವಾಗಿ ಲಿಂಗಾಯತ ಪರಂಪರೆಗೆ ಸಂಬಂಧಿಸಿವಾಗಿ ಅಂತಿಮ ಪೂಜೆಯನ್ನು ನಾವು ನೆರವೇರಿಸ್ತೇವೆ. ವೀರಶೈವದ ಇನ್ನೆಷ್ಟು ಅಪ್ಡೇಟ್ಸ್ ಕೊಡ್ತೀವಿ. ಮತ್ತೊಂದು ಬ್ರೇಕ್ ಆದಮೇಲೆ ಕಾಯ್ತಾ ಇರಿ.